ಸೆಪ್ಟೆಂಬರ್ 13ರಂದು ರಾಜ್ಯ ಮಹಿಳಾ ನೌಕರರ ದಿನಾಚರಣೆ ಜಾರಿಗೆ. ರೋಶ್ನಿ ಗೌಡ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸರ್ಕಾರಿ ನೌಕರರ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರಾದ ರೋಶ್ನಿ ಗೌಡ ಅವರು ತಮ್ಮ ಬೇಡಿಕೆಯಾಗಿದ್ದ ಮಹಿಳಾ ನೌಕರರ ದಿನಾಚರಣೆಯ ಬಗ್ಗೆ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಾಗ ತಕ್ಷಣ ಅದನ್ನು ಜಾರಿಗೆ ತಂದಿದ್ದಕ್ಕೆ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸುವ ಮೂಲಕ ಇನ್ನು ಹಲವಾರು ಮಹಿಳಾ ನೌಕರರ ಸಮಸ್ಯೆಗಳು ಕುಂದುಕೊರತೆಗಳಿದ್ದು ಮುಖ್ಯವಾಗಿ ಎನ್ಪಿಎಸ್, ಒಪಿಎಸ್ ಹಾಗೂ 8ನೇ ವೇತನ ಆಯೋಗ ಹಾಗೂ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸುವ ಮೂಲಕ ಕರ್ನಾಟಕ ಸರ್ಕಾರಿ ಮಹಿಳಾ ನೌಕರರ ನಮ್ಮ ಸಂಘಕ್ಕೆ 100 ರು ಪಾವತಿಸಿ ಸದಸ್ಯರಾಗಬೇಕು ಎಂದು ಒತ್ತಾಯಿಸಿದರು. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಪ್ರಜಾಪವರ್ ಟಿವಿ, ಗದಗ. ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ವತಿಯಿಂದ ನಾವು ನಮ್ಮ ಸಂಘಟನೆ ವತಿಯಿಂದ ರಾಜ್ಯ ಪ್ರವಾಸ ಕಾರ್ಯಕ್ರಮವು ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆಯವರೆಗೂ ಹಾಗೂ ಸದಸ್ಯತ್ವ ಅಭಿಯಾನ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಮಹಿಳಾ ನೌಕರರ ಸಬಲೀಕರಣ ಮತ್ತು ಮಹಿಳಾ ನೌಕರರ ಸಮಸ್ಯೆಗಳು ಮತ್ತು ಕುಂದುಕೊರತೆಗಳ ಸಭೆಗಳನ್ನು ನಾವು ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಆಯೋಜಿಸ್ತಾ ಇದ್ದೇವೆ. ಅದರ ಪ್ರಯುಕ್ತ ಇವತ್ತು ನಾವು ಗದಗ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ನನ್ನೊಂದಿಗೆ ವೇದಿಕೆ ಮೇಲೆ ಇದ್ದಿರ್ತಕ್ಕಂಥ ನಮ್ಮ ರಾಜ್ಯ ಖಜಾಂಚಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀಣಾ ಕೃಷ್ಣಮೂರ್ತಿ ಅವರೇ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ನೌಕರರ ಸಂಘ ಎಲ್ಲ ಇಲಾಖೆಯ ಡಿ ಗ್ರೂಪ್ ಇಂದ ಹಿಡ್ಕೊಂಡು ಎ ಗ್ರೂಪ್ ತನಕ ಎಲ್ಲ ಮಹಿಳಾ ನೌಕರರನ್ನ ಸಂಘಟಿತರನ್ನಾಗಿ ಮಾಡಬೇಕು, ಒಂದು ವೇದಿಕೆ ಅಡಿಯಲ್ಲಿ ಅವರನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಸಂಘಟನೆಯನ್ನ ಬಲಿಷ್ಠವಾಗಿ ರಾಜ್ಯದಾದ್ಯಂತ ನಾವು ಕಟ್ಟಿದ್ದೇವೆ. ಈಗಾಗಲೇ 20 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕಗಳು ಮತ್ತು ತಾಲೂಕು ಘಟಕಗಳನ್ನ ಪ್ರಾರಂಭಿಸಿದ್ದೇವೆ. ಜಿಲ್ಲಾ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಗದಗ ಜಿಲ್ಲಾ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ಳುತ್ತೇವೆ. ಅದರಂತೆ ನಮ್ಮ ಸಂಘಟನೆ 2 ವರ್ಷಗಳ ಕಾಲ ಆಯ್ತು, ಈಗ 3ನೇ ವರ್ಷ ನಾವು ಕಾಲಿಟ್ಟಿದ್ದೇವೆ. ಇಷ್ಟು ಕಡಿಮೆ ಸಮಯದಲ್ಲಿ ಈಗಾಗಲೇ ನಮ್ಮ ಸಂಘಟನೆ ತುಂಬಾ ಒಳ್ಳೆಯ ರೀತಿಯಲ್ಲಿ ರಾಜ್ಯದಾದ್ಯಂತ ಕೆಲಸ ಕಾರ್ಯಗಳನ್ನು ಮತ್ತು ಚಟುವಟಿಕೆಯನ್ನು ಮಾಡ್ತಾ ಇದೆ. ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಂಘಟನೆ ವತಿಯಿಂದ ಮಹಿಳಾ ನೌಕರರಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಬೇಕು, ಅವರಿಗೆ ಕಾನೂನಿನ ಅರಿವನ್ನು ನೀಡಬೇಕು ಮತ್ತು ಕುಟುಂಬ ಮತ್ತು ಕಚೇರಿಯ ಒತ್ತಡವನ್ನು ಹಾಗೂ ಕಾರ್ಯಕ್ಷಮತೆಯಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮತ್ತು ಹಕ್ಕುಗಳು ಮತ್ತು ಸುರಕ್ಷತೆಗಳನ್ನ ಹೇಗೆ ಕಾಪಾಡಿಕೊಳ್ಬೇಕು, ಹಕ್ಕುಗಳನ್ನ ಹೇಗೆ ಪ್ರತಿಪಾದಿಸಬೇಕು ಮತ್ತು ಎಲ್ಲ ಮಹಿಳಾ ನೌಕರರ ಸಾರ್ವತ್ರಿಕ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಅದೇ ತರ ತಾವೆಲ್ಲರೂ ನೋಡಿರುವ ಹಾಗೆ ಹಿಂದಿನ ತಿಂಗಳು ಡಿಸೆಂಬರ್ 4 ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ನಾವು ತುಂಬಾ ದೊಡ್ಡ ಸಮಾವೇಶ ಮತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಕಾರಣ, ಋತುಚಕ್ರ ರಜೆಯನ್ನು ಭಾರತ ದೇಶದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಘನ ಸರ್ಕಾರ ಅದನ್ನ ಮಂಜೂರು ಮಾಡಿರುವುದಕ್ಕಾಗಿ ಋತುಚಕ್ರ ರಜೆಯನ್ನು ಮಂಜೂರು ಮಾಡುವುದರಲ್ಲಿ ನಮ್ಮ ಸಂಘಟನೆ ತುಂಬಾ ಪ್ರಮುಖವಾಗಿ ಪಾತ್ರವನ್ನು ವಹಿಸಿದೆ. ನಮ್ಮ ಸಂಘಟನೆಯ ಮನವಿಗೆ ಮತ್ತು ನಮ್ಮ ಸಂಘಟನೆಯ ಬೇಡಿಕೆಗೆ ಇವತ್ತು ರಾಜ್ಯ ಸರ್ಕಾರ ನಮ್ಮನ್ನ ಅತ್ಯಂತ ಸಂತೋಷದಿಂದ ಮಹಿಳಾ ನೌಕರರಿಗೆ ಮತ್ತು ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಬೇಕು, ಅವರ ಆರೋಗ್ಯದ ದೃಷ್ಟಿಯಿಂದ ಮತ್ತು ಅವರ ಕೆಲಸಗಳನ್ನ ಇನ್ನೂ ಚೆನ್ನಾಗಿ ನಿರ್ವಹಿಸಲಿ ಅಂತ ಹೇಳಿ ಮಹಿಳೆಯರಿಗೆ ಧ್ವನಿಯಾಗಿ ಸರ್ಕಾರ ಇವತ್ತು ಋತುಚಕ್ರ ರಜೆಯನ್ನ ಮಂಜೂರು ಮಾಡಿತು. ಆ ಋತುಚಕ್ರ ರಜೆಯನ್ನು ಮಂಜೂರು ಮಾಡಿದಕ್ಕಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ನಾವು ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಹಮ್ಮಿಕೊಂಡಿದ್ವಿ. ಆ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಮಾವೇಶದಲ್ಲಿ ಅಲ್ಲೇನೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಹಿಳಾ ನೌಕರರ ದಿನಾಚರಣೆಯನ್ನು ಸೆಪ್ಟೆಂಬರ್ 13ನೇ ತಾರೀಕು
ಘೋಷಣೆ ಮಾಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಾಗ ಅದೇ ಸಮ್ಮೇಳನದಲ್ಲಿ ಅತ್ಯಂತ ಸಂತೋಷದಿಂದ ಮಹಿಳಾ ನೌಕರರ ದಿನಾಚರಣೆಯನ್ನು ಸೆಪ್ಟೆಂಬರ್ 13ನೇ ತಾರೀಕು ಘೋಷಣೆ ಮಾಡಿದ್ರು. ಅದು ನಮ್ಮ ಹೆಮ್ಮೆಯ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೆಪ್ಟೆಂಬರ್ 13ನೇ ತಾರೀಕಿಗೆ ಯಾಕೆ ಮಹಿಳಾ ನೌಕರರ ದಿನಾಚರಣೆಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿದಾಗ, ತಾವೆಲ್ಲರೂ ಈಗ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಇದೆ. ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಅಂತಹ ನೌಕರರಿಗೆ ಸಾರ್ವತ್ರಿಕವಾಗಿ ಅವರನ್ನ ರಕ್ಷಣೆಗೆ ನಿಲ್ಬೇಕು, ರಕ್ಷಣೆಯನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾವು ಅನೇಕ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಆ ಎಲ್ಲ ಸಮಗ್ರವಾಗಿ ಇವತ್ತು ನಮ್ಮ ಸರ್ಕಾರದಲ್ಲಿ ನಮ್ಮ ಸಂಘಟನೆ ಸರ್ಕಾರದ ಮಟ್ಟದಲ್ಲಿನೂ ಕೂಡ ಗುರುತಿಸಿಕೊಂಡಿದೆ. ಸರ್ಕಾರನೂ ಕೂಡ ನಮ್ಮ ಸಂಘಟನೆಯ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಈ ಮೂಲಕ ನಾನು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ನಾವು ಎಲ್ಲ ದೃಷ್ಟಿಯಲ್ಲಿ ಇವತ್ತು ಗದಗ ಜಿಲ್ಲೆಯಲ್ಲಿ ಮಹಿಳಾ ನೌಕರರ ಸಭೆಗಳನ್ನು ಮಾಡ್ತೇವೆ. ಎಲ್ಲ ಇಲಾಖೆಯ ಮಹಿಳಾ ನೌಕರರು ನಮ್ಮ ಸಂಘಟನೆಗೆ ಬರಬೇಕು, ಸದಸ್ಯತ್ವ ಶುಲ್ಕವನ್ನ ಪಾವತಿಸಿ ನಮ್ಮ ಸಂಘಟನೆಗೆ ಬಲಿಷ್ಠವಾಗಿ ಬಲವನ್ನು ತುಂಬಬೇಕು, ಶಕ್ತಿಯನ್ನು ತುಂಬಬೇಕು ಮತ್ತು ಎಲ್ಲ ಮಹಿಳೆಯರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸಂಘಟನೆಗೆ ಅವರೆಲ್ಲರೂ ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಮೂಲಕ ಕೇಳ್ಕೊಳ್ತಾ ನಾನು ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತೇನೆ ಅಂತ ಅನ್ಕೊಂಡಿದ್ವಿ. ಆಮೇಲೆ ನಮಗೆ ಗೊತ್ತಾಯ್ತು ಮಿನಿಮಮ್ ಫೀಸ್ ಅಂತೂ ಇಡಬೇಕು ಅಂತ ಹೇಳಿ. ಹಾಗಾಗಿ ನಾವು 100 ರೂಪಾಯಿನ ನಾವು ಶುಲ್ಕವನ್ನ ನಾವು ಇವತ್ತು ತೆಗೆದುಕೊಳ್ತಾ ಇದ್ದೇವೆ. 2ರಷ್ಟು ಮಹಿಳಾ ನೌಕರರು ಇವತ್ತು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ಒಂದು 50,000 ನಮಗೆ ಸದಸ್ಯರನ್ನಾಗಿ ಆಗಿದ್ದಾರೆ. ಇನ್ನು ಎಲ್ಲ ಮಹಿಳೆಯರನ್ನ ನಮ್ಮ ಸಂಘಟನೆಗೆ ಸದಸ್ಯರ ಆಗ್ಬೇಕು ಅಂತೇಳಿ ನಾವು ಸದಸ್ಯತ್ವ ಅಭಿಯಾನ ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದೇವೆ.